ಸ್ನೇಹಿತರೆ, ತಾಯಿ ಹತ್ರ ಯಾರು ಕೇಳ್ಕೋಬೇಕೋ ಅವ್ರ ಹತ್ರ ಪೂಜೆ ಮಾಡಿಸಿ ಕರ್ಪೂರ ಹಚ್ಚಿದ ತಕ್ಷಣ ಕೆಳಗಡೆಯಿಂದ ಹೀಗೆ ಪ್ರಸಾದಗಳು ಮೇಲೆ ಬರುತ್ತದೆ. ಅದು ತೊಟ್ಟಿಲಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಕೊಬ್ಬರಿಕಾಯಿ ಆಗಿರ್ಬೋದು, ಇನ್ನು ಮುಂತಾದ ವಸ್ತುಗಳು ಬರುತ್ತದೆ. ಸ್ನೇಹಿತರೆ ನಮಸ್ಕಾರ. ಇಂದು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂಥ ಆಳರಾಮೇಶ್ವರಕ್ಕೆ ಬಂದಿದ್ದೇವೆ. ಚಿತ್ರದುರ್ಗದಿಂದ 60 ಕಿಲೋಮೀಟರು ಮತ್ತು ಹೊಸದುರ್ಗದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಪ್ರೈವೇಟ್ ಬಸ್ಸು, ಆಟೋ ಮತ್ತು ಸ್ವಂತ ವಾಹನದ ಮೂಲಕ ಸುಲಭವಾಗಿ ಇಲ್ಲಿಗೆ ಬರಬಹುದು. ಈ ದೇವಸ್ಥಾನವು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಧೀನದಲ್ಲಿದೆ. ಹುಂಡಿ ಹಣವನ್ನು ಸರ್ಕಾರದ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇವಸ್ಥಾನವು ಶ್ರೀ ಆಳರಾಮೇಶ್ವರ ಸ್ವಾಮಿ ದೇವಸ್ಥಾನ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಅರಣ್ಯವಾಸದಲ್ಲಿ ಲಂಕೆಗೆ ಹೋಗುವ ಮಾರ್ಗದಲ್ಲಿ ಅವರು ಈ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆ ಇದೆ. ಈಗಲೂ ಈ ಮೂರ್ತಿಯ ಹಿಂದೆ ಶಿವಲಿಂಗವಿದೆ. ಇದರಿಂದಾಗಿ ಈ ಕ್ಷೇತ್ರವು ರಾಮೇಶ್ವರ ಎಂಬ ಹೆಸರು ಪಡೆಯಿತು. ಈಗ ನಾವು ಗಂಗಾ ಕೊಳ ಅಥವಾ ಉದ್ಭವ ಗಂಗೆ ಹತ್ರ ಹೋಗ್ತಾ ಇದ್ದೀವಿ. ಈ ಗಂಗಾ ಕೊಳಕ್ಕೆ ಪುರಾಣದ ಕಥೆ ಇದೆ. ವಾಲ್ಮೀಕಿ ಮಹರ್ಷಿಗಳ ಪತ್ನಿ ಸುದತಿ ದೇವಿ ಕಾಶಿಯಲ್ಲಿ ಗಂಗೆಗೆ ಬಾಗಿನ ರೂಪದಲ್ಲಿ ವಜ್ರಖಚಿತ ಖಡ್ಗವನ್ನು ಅರ್ಪಿಸುತ್ತಾಳೆ. ಆ ಖಡ್ಗ ಅದೇ ಕ್ಷಣದಲ್ಲಿ ಗಂಗಾ ನದಿಯಲ್ಲಿ ಬಿದ್ದು ಅದು ಭೂಮಿ ಒಳಗೆ ಹರಿದು ಹೋಗಿ ಆಳರಾಮೇಶ್ವರದ ಒಂದು ಹುತ್ತದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆ ಹುತ್ತದಿಂದ ಗಂಗೆ ಉದ್ಭವ ಆಯಿತು. ಹಾಲಿನ ಬಣ್ಣದ ನೀರು ಬಂದಿತ್ತು. ಇದರಿಂದಾಗಿ ಹಾಲು ಎಂಬ ಹೆಸರು ಇಲ್ಲಿ ಬರುತ್ತದೆ. ಈ ಸುದ್ದಿ ತಿಳಿದ ಮಹರ್ಷಿ ವಾಲ್ಮೀಕಿಗಳು ಇಲ್ಲಿಗೆ ಬಂದು ನಿಂತರು. ಆಗ ಗಂಗಾ ಮಾತೆಗೆ ಆಜ್ಞಾಪಿಸಿದರು, ಬರುವ ಭಕ್ತರು ಅದೃಷ್ಟಕ್ಕೆ ತಕ್ಕಂತೆ ಅವರ ಬೇಡಿಕೆಗೆ ಸರಿಯಾದ ಪ್ರಸಾದವನ್ನು ಅಥವಾ ವಸ್ತುಗಳನ್ನು ನೀಡುವಂತ. ಆ ವಸ್ತುಗಳೆಂದರೆ ವೀಳ್ಯದೆಲೆ, ಹೂವು, ಬಾಳೆಹಣ್ಣು, ನಿಂಬೆಹಣ್ಣು, ತೆಂಗಿನಕಾಯಿ, ಮೊಸರು, ಹೋಳಿಗೆ, ಬೆಳ್ಳಿ ನಾಣ್ಯ, ಅರಿಶಿಣ ಕುಂಕುಮ, ಬಳೆ, ತೊಟ್ಟಿಲು, ತಾಂಬೂಲ, ಅಡಿಕೆ ಇತ್ಯಾದಿ ಮುಂತಾದ ವಸ್ತುಗಳು ಈ ಗಂಗಾ ಕೊಳದಲ್ಲಿ ಮೇಲೆ ಉದ್ಭವವಾಗಿ ಬರುತ್ತವೆ. ಇಲ್ಲಿಗೆ ಪ್ರಮುಖವಾಗಿ ಮದುವೆಯಾಗದವರು, ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಭಾಗ್ಯಕ್ಕಾಗಿ ಹೆಚ್ಚು ಭೇಟಿ ನೀಡುತ್ತಾರೆ. ಹಾಗೆ ಈ ಕೊಳದ ನೀರು ಕಾಶಿಯ ಗಂಗೆಯಿಂದ ಬರುತ್ತದೆ ಎಂಬ ಒಂದು ನಂಬಿಕೆ ಇದೆ. ಇಲ್ಲಿ ಪೂಜೆ ಮಾಡಿಸಬೇಕಂದ್ರೆ ಟಿಕೆಟ್ ಸುಮಾರು 100 ರೂಪಾಯಿ ಇದೆ. ಈ ದೇವಸ್ಥಾನದಲ್ಲಿ ನಂದಿಯ ವಿಗ್ರಹವಿದೆ. ಹಾಗೆ ಸೀತಾರಾಮರ ಗುಡಿ, ಪಂಚಲಿಂಗೇಶ್ವರ ದೇವಸ್ಥಾನ, ಬೇಡರ ಕಣ್ಣಪ್ಪರ ದೇವಾಲಯ, ಇನ್ನು ಮುಂತಾದ ಕೆಲವು ದೇವಾಲಯಗಳಿವೆ, ಸಣ್ಣ ಪುಟ್ಟ ದೇವಾಲಯಗಳು. ಇಲ್ಲಿ ಮುಖ್ಯವಾಗಿ ಮಹಾಶಿವರಾತ್ರಿಯಲ್ಲಿ 9 ದಿನ ವಿಶೇಷ ಉತ್ಸವ ನಡೆಯುತ್ತದೆ. ಇತ್ತೀಚೆಗೆ ಈ ದೇವಾಲಯ ಎಲ್ಲ ಸ್ವಲ್ಪ ಹಳೇದಿತ್ತು ಮೊದಲಿಗೆ, ಈಗೆಲ್ಲ ಕಿತ್ತು ಹೊಸ ದೇವಾಲಯ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ನಾವು ನೋಡೋದು 7 ತಲೆಯ ಹಾವಿನ ವಿಗ್ರಹ. ನಾನಿಲ್ಲಿಗೆ ಸುಮಾರು ಒಂದು 3-4 ವರ್ಷದ ಕೆಳಗೆ ಬಂದಿದ್ದೆ. ಒಂದು ವಿಶೇಷ ಏನಂದರೆ, ಈ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇರೋಂಥ ದೇವಸ್ಥಾನಗಳು ಯಾವತ್ತಿಗೂ ಬೇಗ ಅಭಿವೃದ್ಧಿ ಆಗಲ್ಲ. ಅದು ಏನಕ್ಕಂಬುದು ನನಗೂ ಭಾಳ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಸರ್ಕಾರಗಳನ್ನ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಏನಕ್ಕಂಬುದು ನನಗೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳ್ರಿ. ನಾನು ಇಲ್ಲಿಗೊಂದು 3 ವರ್ಷದ ಕೆಳಗೆ ಬಂದಾಗ ಈ ದೇವಾಲಯ ಹೆಂಗಿತ್ತು ಈಗಲೂ ಹಂಗೆ ಇದೆ. ಏನೋ ಅಲ್ಪ ಸ್ವಲ್ಪ ಚೇಂಜಸ್ ಆಗಿದೆ ವಿನಃ ಭಾಳ ಏನು ಇಲ್ಲಿ ಚೇಂಜಸ್ ಆಗಿಲ್ಲ. ಇರಲಿ. ಈಗ ಈ ಆಳರಾಮೇಶ್ವರದಲ್ಲಿ ಅತಿ ಪ್ರಮುಖವಾದದ್ದು ಏನಂದರೆ ಈ ಗಂಗಾ ಕೊಳ ಅಥವಾ ಉದ್ಭವ ಗಂಗೆ. ಇಲ್ಲಿ ಬರುವಂಥ ಭಕ್ತರು ಫಸ್ಟು ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳೆದುಕೊಂಡು ಗಂಗೆ ಪೂಜೆಗೆ ಬರ್ತಾರೆ. ನಾವು ಎಲ್ಲೇ ಹೋಗಲಿ ಫಸ್ಟು ನಾವು ಸ್ನಾನ ಮಾಡಿದಂಥ ಬಟ್ಟೆಗಳನ್ನು ಅಲ್ಲೇ ಮಾತ್ರ ಬಿಸಾಕಬೇಡಿ. ಯಾಕಂದರೆ ಅದರಿಂದ ತುಂಬ ಅಲ್ಲಿ ಇರೋ ಪವಿತ್ರ ಕ್ಷೇತ್ರವೇ ಹಾಳಾಗುತ್ತೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಸಂಪೂರ್ಣ ನಿಷೇಧ ಮಾಡಿ, ಹಾಗೆ ನಾವು ಹೋದ ಕಡೆ ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ
ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕ್ಲಿಕ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಬೇರೆಯವರಿಗೆ ಶೇರ್ ಮಾಡಿ. ಹಾಗೂ ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಕಾಮೆಂಟ್ ಮಾಡಿ. ಇಲ್ಲಿ ನಿಮ್ಗೆ ಏನು ಅನ್ನಿಸ್ತು ಎಂಬುದನ್ನು ಕಾಮೆಂಟ್ ಮೂಲಕ ಹಂಚ್ಕೊಳ್ಬೋದು ನನ್ನ ಹತ್ರ. ಈ ದೇವಾಲಯವು ಪ್ರತಿದಿನವೂ ಓಪನ್ ಇರುತ್ತೆ. ಇಲ್ಲಿಗೆ ಸಾವಿರಾರು ಜನ ಭಕ್ತರು ಭೇಟಿ ನೀಡುತ್ತಾರೆ. ಇಲ್ಲಿ ಪ್ರತಿ ಸೋಮವಾರ ವಿಶೇಷವಾದ ಪೂಜೆ ಹೊಂದಿರುತ್ತೆ. ದೇವಸ್ಥಾನವು ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1:30 ತನಕ ಓಪನ್ ಇರುತ್ತೆ. ಮತ್ತು ಮಧ್ಯಾಹ್ನ 1:30ಯಿಂದ 3 ಗಂಟೆ ತನಕ ಕ್ಲೋಸ್ ಮಾಡ್ತಾರೆ. ಮತ್ತು 3 ಗಂಟೆಯಿಂದ 5:30 ಸಾಯಂಕಾಲ 5:30 ತನಕ ಓಪನ್ ಇರುತ್ತೆ. ಈ ಗಂಗಾ ಕೊಳವು ಸುಮಾರು 5 ಅಡಿ ಅಗಲ ಮತ್ತು 5 ಅಡಿ ಉದ್ದ ಇದೆ. ನಾನು ನೋಡಿದ ಮಟ್ಟಿಗೆ ಇಲ್ಲಿ ಕೆಲವು ಭಕ್ತಾದಿಗಳಿಗೆ ಒಬ್ಬರಿಗೆ ಬಾಳೆಹಣ್ಣು ಮತ್ತು ಬಳೆ ಬಂದವು. ಹಾಗೆ ಇನ್ನೊಬ್ಬ ವ್ಯಕ್ತಿಗೆ ಬಾಳೆಹಣ್ಣು ಮತ್ತು ಸಣ್ಣದು ತೊಟ್ಲುಗೂಡು ಆ ಗಂಗಾ ಉದ್ಭವ ಕ್ಷೇತ್ರದಿಂದ ಬಂದಿರೋದನ್ನ ನಾನು ನೋಡಿದ್ದೀನಿ. ಅದನ್ನು ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ಮಾತಾಡೋಕ್ಕಾಗಲ್ಲ, ಅದಕ್ಕಾಗಿ ಇಲ್ಲಿ ಎಲ್ಲ ಹೇಳ್ತಾಯಿದ್ದೀನಿ. ಆ ವಿಡಿಯೋ ನಾವು ನೋಡ್ಬೋದು. ಕೊನೆಯಲ್ಲಿ ಹಾಕ್ತೀನಿ ಆ ವಿಡಿಯೋನ. ಇಲ್ಲಿಗೆ ಹೆಚ್ಚಾಗಿ ಮಕ್ಕಳಿಲ್ಲದವರು ಮತ್ತು ಮದುವೆ ಆಗಲಾರ್ದವರು ಜಾಸ್ತಿ ಬಂದು ಹರಕೆ ಹೊತ್ಕೊಂಡು ಹೋಗೋದು ನಾನು ನೋಡಿದ್ದೀನಿ. ಮಕ್ಕಳಾದ ಮೇಲೆ ಇಲ್ಲಿ ಬಂದು ಅಲ್ಲಿ ಹರಕೆ ತೀರಿಸ್ಕೊಂಡು ಹೋಗ್ಬೇಕಂತ ಅವರು ಅರ್ಚಕರು ಹೇಳ್ತಾರೆ. ಅದೇ ರೀತಿಯಾಗಿ ಬಂದು ಅವರು ಕೆಲವರು ಅವರ ಇಷ್ಟಾರ್ಥಗಳು ಈಡೇರಿದ ಮೇಲೆ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ನೀವು ಯಾರಾದರೂ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಕೊಂಡು ಬೇಡಿಕೆ ಇರೋಂಥವ್ರು ಬೇಡಿಕೆಗಳನ್ನು ಬೇಡಿಕೊಂಡು ಹೋಗ್ಬೋದು ಈ ಆಲರಾಮೇಶ್ವರ ದೇವಸ್ಥಾನದಲ್ಲಿ. ಇಲ್ಲಿ ಮುಖ್ಯವಾಗಿ ಗಂಗಾ ಉದ್ಭವ ಕ್ಷೇತ್ರವೇ ತುಂಬ ಅದ್ಭುತವಾಗಿರುವಂಥದ್ದು. ಈಗ ನಾವು ಹೋಗಿ ಗಂಗಾ ಮಾತೆಯ ದರ್ಶನ ಮಾಡಿ ಹಣ್ಣು ಕಾಯಿ ಮಾಡೋಣ. ಒಳಗೆ ಹೋಗಿ ದೇವರ ದರ್ಶನಕ್ಕೆ. ನಮಸ್ಕಾರ ಮಾಡಿ ಮಾಡ್ತಾ ಇಲ್ಲ ಅದರಲ್ಲಿ ಅನುಕೂಲ ಆಗಲಿ ಒಳ್ಳೇದಾಗುತ್ತೆ. ಅರ್ಶಕ ಮತ್ತೆ ಶುಭ ಕಾರ್ಯ ಅಂತಂದ್ರೆ ಇವಾಗ ಭಾಳ ಒಳ್ಳೆಯದು, ಒಳ್ಳೆ ಅನುಕೂಲ ಆಗುತ್ತೆ. ಏನು ಈ ತೊಟ್ಲೇನಲ್ಲಿ ಕಾಣ್ತಾ ಇದೆಯಲ್ಲ, ಅದು ನೀರಿನ ಕೆಳಗಡೆಯಿಂದ ಬಂದಿರೋದು. ಇದು ನಾನು ಸ್ವತಃ ನನ್ನ ಕಣ್ಣಾರೆ ನಾನು ನೋಡಿರೋದು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.